ಕನ್ನಡ ಚಲನಚಿತ್ರಗಳಿಗೆ ಯಾವತ್ತಿಂದನೂ ಅಪಾಯ ಇದೆ ಅಂತ ಕೂಗು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಡಬ್ಬಿಂಗ್ ಅಂತ ಬಂದ್ಬಿಟ್ಟಿದೆ. ಈಗ ಕನ್ನಡದ ಚಿತ್ರಗಳು ಉಳಿಯೋದು ಹೇಗೆ? ಈಗ ಅನ್ಯಾಯ ಹೇಗಾಗುತ್ತೆ ಅಂತ ನನಗೆ ಈಗ ಒಂದು ನಮ್ಮ ಬೆಂಗಳೂರಲ್ಲೇ ಅಂತ ತಿಳ್ಕೊಳ್ಳಿ. ಈಗ ಬೆಂಗಳೂರಿನ ನಮ್ಮ ಜನಸಂಖ್ಯೆ ನೋಡಿದರೆ ಯಾವಾಗಿಂದನೂ ಕನ್ನಡದ ಜನಸಂಖ್ಯೆ ಸುಮಾರು 26-28%, 28-30 ಅಷ್ಟೇ. ತೆಲುಗು ಮತ್ತು ತಮಿಳರು 37-38% ಇದ್ದಾರೆ ಅವರವ್ರ ರಾಜ್ಯದಲ್ಲಿ. ಹೌದು, ಅಲ್ಲ ನಮ್ಮ ರಾಜ್ಯದಲ್ಲಿ. ಓಹೋ. ಬೆಂಗಳೂರಲ್ಲಿ ನಾ ಹೇಳೋದು, ಬೆಂಗಳೂರಲ್ಲಿ 37-38% ತೆಲುಗು ಮಾತಾಡೋರು ಮತ್ತು 36-38% ತಮಿಳು ಮಾತಾಡೋರು ಜನ ಇದ್ದಾರೆ. ಕನ್ನಡ ಸುಮಾರು 28, ಬಹಳ ಆದರೆ 30ಕ್ಕೆ. ಸೊ ನಮ್ಮ ಪಾಪ್ಯುಲೇಷನ್ ಕಡಿಮೆ ಇದೆ. ಆದ್ದರಿಂದ ಅವ್ರ ಸಿನಿಮಾ ಇಲ್ಲಿ ಓಡ್ತವೆ. ತೆಲುಗುನ ಮಾತಾಡೋ ಜನ, ದಿನ ಮನೆಯಲ್ಲಿ ಕೂತ್ಕೊಂಡು ಮಾತಾಡೋ ಜನ, ವ್ಯಾಪಾರ ಮಾಡೋ ಜನ, ಕಿರಾಣಿ ಅಂಗಡಿ ನಡೆಸೋ ಜನ, ಮಂಡಿ ನಡೆಸೋ ಜನ ಭಾಳಷ್ಟು ಜನ ಇದ್ದಾರೆ. ತಮಿಳಿನಲ್ಲಿ ಕಾರ್ಪೆಂಟರ್ಸ್ ಆಗಲಿ, ಆಮೇಲೆ ನಮ್ಮ ಸಸಿಗಳನ್ನು ನಡೆಸೋದಾಗಲಿ ಒಳ್ಳೆ ಜನ ಇದ್ದಾರೆ. ಅಂದರೆ ಅಂಥವರು ಭಾಳ ವರ್ಷದ ಹಿಂದೆ ಯಾವಾಗ ಇವರು ನಮ್ಮ ಟಿಪ್ಪು ಸುಲ್ತಾನ್ ಅಂತಂದೆ ಹೈದರಲ್ಲಿ, ಆ ಕಾಲದಿಂದಲೇ ಇಲ್ಲಿ ಬಂದಂತಹ ಜನ ಎಷ್ಟೋ ತಿಗಳರ ಗಾರ್ಡನ್ನು ಇದೆ. ಸೊ ಈ ರೀತಿ ನಮ್ಮ ಪಾಪ್ಯುಲೇಷನ್ ಇದ್ದಾಗ ಅವರು ಸಿನಿಮಾಗಳು ಬಂದರೆ ನೋಡ್ತಾರೆ ಅವರು. ಕನ್ನಡ ಭಾಷಿಕರು ಈಗ ಕನ್ನಡ ಭಾಷೆಯಲ್ಲೂ ನಾವು ಯಾಕೆ ಈಗ ಫಾರ್ ಇನ್ಸ್ಟೆನ್ಸ್ ನಮ್ಮ ಒಳ್ಳೆ ಸಿನಿಮಾ ಓಡಲಿಲ್ವಾ? ಈ ಕಾಡಿನ ಬೆಂಕಿ 125 ದಿನ ಓಡ್ತು. ಅಪರಿಚಿತ 100 ದಿನಕ್ಕಿಂತ ಹೆಚ್ಚು ಓಡ್ತು. ತೆಲುಗುನಲ್ಲಿ ಕೂಡ ಅದನ್ನು ಮಾಡಿದಾಗ 100 ದಿನ ಓಡ್ತು. ಸೊ ಒಳ್ಳೆ ಚಿತ್ರಗಳು ಯಾವುದೇ ಭಾಷೆಯಲ್ಲಿ ಬಂದರೂ ಜನ ನೋಡ್ತಾರೆ ಅಂತ ನನ್ನ ಒಂದು ನಂಬಿಕೆ. ಇನ್ನೊಂದು ಚಿತ್ರ ಬಂದು ಚೆನ್ನಾಗಿ ಓಡ್ತಾ ಇದೆ ಅಂತಂದರೆ ನಮಗದು ಆ ಚಿತ್ರದ ಒಳ್ಳೆತನ ತೊಗೋಬೇಕಾಗತ್ತೆ. ಅದು ನಮಗೆ ಕಾಂಪಿಟಿಷನ್. ವಿದೌಟ್ ಕಾಂಪಿಟಿಷನ್ ನೀವು ಹೇಗೆ ಮುಂದೆ ಬರ್ತೀರಿ? ನಿಮ್ಗೆ ಒಳ್ಳೆ ಚಿತ್ರ ನೀವೇ ಮಾಡಿದ್ದೇ ಒಳ್ಳೆಯದು, ಕೆಟ್ಟು ಮಾಡಿದ್ರು ಒಳ್ಳೆಯದು ಅಂತಂದರೆ ಹ್ಯಾಂಗೆ ಬೆಳೆಯೋದು? ಹೇಗೆ ನಾವು ಬೆಳಿಬೇಕಂತಂದರೆ ಇನ್ನೊಂದು ಬೇರೆ ಒಂದು ಒಳ್ಳೆಯದು ಬೇಕಲ್ಲ, ಅದನ್ನು ನೋಡಿ ನಾವು ಬೆಳಿಬೇಕಾಗ್ತದೆ. ಅದು ನಮಗನ್ನು ಆ ಒಂದು ಟೈಮ್ನಲ್ಲಿ ನಮ್ಮನ್ನು ಹಿಂದೆ ಹಾಕ್ಬೋದು. ಆದರೆ ನಮಗೆ ಬುದ್ಧಿ, ಸಾಮರ್ಥ್ಯ, ಜ್ಞಾನ ಎಲ್ಲ ಇದ್ದರೆ ಅದನ್ನು ನಾವು ಇಟ್ಕೊಂಡು ಯಾಕೆ ಓಡ್ತದೆ, ಯಾಕೆ ಜನ ಹೋಗ್ತಾ ಇದ್ದಾರೆ ಅದಕ್ಕೆ ಅಂತ ತಿಳ್ಕೊಂಡು ನಾವು ಆ ಥರ ಬೆಳಿಬೇಕು. ಇವತ್ತು ಬೇರೆ ಚಿತ್ರಗಳು ಬರ್ತಾ ಇದ್ದಾವೆ. ಈ ಇಂಗ್ಲೀಷ್ ಬರ್ತವೆ, ಹಿಂದಿ ಬರ್ತವೆ, ಇನ್ನೊಂದು ತಮಿಳು ಬರ್ತದೆ, ಅವೆಲ್ಲ ಓಡ್ತವೆ. ಚೆನ್ನಾಗಿದ್ರೆ ಓಡ್ತವೆ, ಚೆನ್ನಾಗಿರಲಿಲ್ಲ ಅಂದ್ರೆ ಅವು ಓಡೋದಲ್ಲ. ಅವ್ಯಾಕೆ ಓಡೋದು? ಚೆನ್ನಾಗಿಲ್ಲ ಅಂದರೆ ಅವ್ಯಾಕೆ ಓಡ್ತವೆ? ಅದರ ಮಧ್ಯದಲ್ಲಿ ಕನ್ನಡ ಒಂದು ಒಳ್ಳೆ ಸಿನಿಮಾ ಬಂದರೆ ಓಡ್ತದೆ ಕನ್ನಡ ಸಿನಿಮಾ. ಇವನ್ ಬೆಂಗಳೂರೊಳಗೆ ಕೂಡ. ಬೇರೆ ನೀವು ಗ್ರಾಮದಲ್ಲಿ ಹೋದರೆ ಇವತ್ತು ಈಗ ಫಾರ್ ಇನ್ಸ್ಟೆನ್ಸ್ ಕರ್ನಾಟಕದಲ್ಲಿ ಹಾಗೆ ಇದೆ. ನೀವು ಸ್ವಲ್ಪ ಬಾಗೇಪಲ್ಲಿ ಅತ್ಲಾಗೆಲ್ಲ ಹೋದರೆ ತೆಲುಗು ಜನ ಹೆಚ್ಚಿಗೆ ಮಾತಾಡ್ತಾರೆ ಅಲ್ವೇ? ನಮ್ಮ ಈ ಬೆಳಗಾಮಿಯಿಂದ ಆಚೆಗೆ ಹೋದರೆ ಮರಾಠಿ ಮಾತಾಡ್ತಾರೆ, ಕಾರವಾರಕ್ಕೆ ಹೋದರೆ ಕೊಂಕಣಿ ಮಾತಾಡ್ತಾರೆ. ಸೊ ಇಲ್ಲಿ ಕ್ರಾಸ್ ಕಲ್ಚರಲ್ ಇನ್ಫ್ಲೂಯೆನ್ಸ್ ಇದೆ. ಈಗ ಬೇಂದ್ರೆ ಅವರು ಮರಾಠಿ ಮಾತಾಡ್ತಾಯಿದ್ರು ಹಿಂದಿ, ಆದರೆ ಅದ್ಭುತವಾದ ಕನ್ನಡ ಅವರು ಬರಹಗಾರರು ಅಲ್ವೇ? ಮಾಸ್ತಿ ತಮಿಳಿನವರು ಒಳ್ಳೆ ಕನ್ನಡ ಅತ್ಯಂತ ಸುಂದರವಾದಂಥ ಕನ್ನಡ ಸಾಹಿತ್ಯವನ್ನು ಬರೆದರು. ಸೊ ಇದು ನಾನು ಹೇಳೋದು, ನಿಮಗೆ ಅದರಲ್ಲಿ ರುಚಿ ಇದ್ದರೆ ಖಂಡಿತವಾಗಿ ಆ ಭಾಷೆ ಯಾವಾಗಾದರೂ ಸಾಯಲ್ಲ. ಕನ್ನಡನೂ ಸಾಯಲ್ಲ, ತಮಿಳು ಸಾಯಲ್ಲ, ತೆಲುಗುನೂ ಸಾಯಲ್ಲ, ಮಲಯಾಳಂನೂ ಸಾಯಲ್ಲ. ಅವೆಲ್ಲ ಇರಬೇಕು. ಅವರವರು ಅಧಿಕೃತವಾದ ಭಾಷೆಯಲ್ಲಿ ಸಿನಿಮಾ ಮಾಡಬೇಕು, ನಾಟಕ ಮಾಡಬೇಕು, ಸಾಹಿತ್ಯ ಬರಬೇಕು, ಸಾಹಿತ್ಯ ಪ್ರಸಾರ ಆಗಬೇಕು ಎಲ್ಲ ಕಡೆಗೆ. ಅದರಲ್ಲಿರುವಂಥ ಅದ್ಭುತ ಜನ ಫಂಟಾಸ್ಟಿಕ್. ನಾನು ನೋಡಿದ್ದೇನೆ ಕೇರಳ ಜನ, ಕೆಲವರು ಅದ್ಭುತವಾದಂಥ ಭಾಳ ಸಿಂಪಲ್ ಜನ ಅದ್ಭುತವಾದಂತಹ ಕೃತ್ಯಗಳನ್ನು ಮಾಡಿದ್ದಾರೆ. ತೆಲುಗುನಲ್ಲಿ, ತಮಿಳಲ್ಲಿ, ಕನ್ನಡದಲ್ಲಿ. ಕನ್ನಡ ಇನ್ನೂ ಭಾಳ ಹಳೆಯ ಭಾಷೆ, ತುಂಬ ಜನ ಇದ್ದಾರೆ. ಸೊ ಇದನ್ನು ನಾವು ಜ್ಞಾನದಲ್ಲಿ ಇಟ್ಕೋಬೇಕು, ಇದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಯಾವುದೇ ಒಂದು ನೀವು ಕೃತ್ಯ ಮಾಡಬೇಕು, ಯಾವುದೇ ಒಂದು ಕೃತಿ ರಚಿಸಬೇಕು ಅಂತಂದರೆ ಅದು ಸಾಹಿತ್ಯ ಆಗಲಿ, ಪೊಯೆಟ್ರಿ ಆಗಲಿ, ಸಿನಿಮಾ ಆಗಲಿ, ನಾಟಕ ಆಗಲಿ, ನಿಮಗೆ ಅದರಲ್ಲಿ ಸಾಕಷ್ಟು ಮನಸ್ಸು ಹೋಗಿ ಏಕಾಗ್ರತೆಯಿಂದ ಕೂತ್ಕೊಂಡು ನೀವು ಅದನ್ನು ಗ್ರಹಿಸಿದರೆ ಖಂಡಿತವಾಗಿ ನೀವು ಆ ಭಾಷೆಯನ್ನು ಬೆಳೆಸ್ಬೋದು, ಆ ಸಂಸ್ಕೃತಿಯನ್ನು ಬೆಳೆಸ್ಬೋದು, ಆ ವಲಯವನ್ನು ಬೆಳೆಸ್ಬೋದು, ಸುಸ್ಥಿರವಾಗಿರ್ಬೋದು. ತಾವು ಹೇಳ್ತಾ ಇದ್ರಿ ಸಮಾಜದ ಬಗ್ಗೆ ಕಳಕಳಿ ಇರಬೇಕು ಅಂಥೇಳಿ, ಜ್ಞಾನ. ಈಗಿನ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು ಜನ ಕೇಳೋದಿದೆ ಕಣ್ರಿ ಅಂತ ಹೇಳಿ ನೇರವಾಗಿ ಜನರ ಮೇಲೆ ಆರೋಪ ಹೊರಿಸ್ತಾರೆ. ನೀವು ನಿರ್ದೇಶಕರಾಗಿ ಈ ಆರೋಪನ ಒಪ್ಕೊಳ್ತೀರಾ? ಈಗ ಮರ್ಡರ್ ಅಂತ ಒಂದು ಫಿಲ್ಮ್ ಕೇಳಿ, ನಾನು ಆ್ಯಕ್ಟ್ ಮಾಡಿದ್ದೆ ಅದರಲ್ಲಿ. ನನ್ನ ನೆನಪು ಇಲ್ಲ ನಿಜವಾಗಿ ಹೇಳಬೇಕಂದ್ರೆ. ಆ ಮನುಷ್ಯನಿಗೆ ಆ್ಯಕ್ಚುಲಿ ಡೈರೆಕ್ಷನ್ ಗೊತ್ತಿದ್ದಿಲ್ಲ. ಅದು ನಮ್ಮ ಎಡಿಟರು ಅವನು ಎಡಿಟ್ ಮಾಡಿದ್ದಕ್ಕೆ ನನಗೆ ಬಂದು ಕೇಳಿದೆ, ಅವನು ರೋಲ್ ನೀವೇ ಮಾಡ್ಬೇಕಂತ ಹೇಳ್ತಿದ್ದಾನೆ, ಮಾಡಿಯಪ್ಪ ಅಂತ. ಅದು 16mm ಫಿಲ್ಮ್ ಇರಬೇಕು. ಆಮೇಲೆ ಅದು 100 ದಿನ ಓಡ್ತದೆ ಬಿಜಾಪುರದಲ್ಲಿ, ಧಾರವಾಡದಲ್ಲೆಲ್ಲ. ಮರ್ಡರ್
ಅದೇನೇನೋ ಮಾಡಿದ್ದ, ನಾನು ನೋಡಿದೆ, ನನಗೆ ಅರ್ಥನೇ ಆಗಿಲ್ಲ ಅದು ಸಿನಿಮಾ ನಿಜವಾಗಿ ಹೇಳ್ಬೇಕಂದ್ರೆ. ಅಂದರೆ ನನಗೇನು ಇಂಪ್ಯಾಕ್ಟ್ ಆಗಲಿಲ್ಲ, ಆದರೆ ಅದು ಜನಕ್ಕೆ ಇಷ್ಟ ಆಯಿತು ಈ ಥರ. ಆದರೆ ಅದು ಉಳಿಲಿಲ್ಲ. ಇದು ನಮ್ಮ ಎಲ್ಲಿಂದಲೋ ಬಂದವರು ಲಂಕೇಶ್ ಅವರು ಮಾಡಿದ ಚಿತ್ರ ಖಂಡವಿದಕೋ ಮಾಂಸವಿದೆ, ಖಂಡವಿದಕೋ ಅಷ್ಟು ಜನರಿಗೆ ಗೊತ್ತಿಲ್ಲ, ಬಟ್ ಎಲ್ಲಿಂದಲೋ ಬಂದವರು ಖಂಡಿತವಾಗಿ ಒಳ್ಳೆಯ ಸಿನಿಮಾ. ಯಾಕಂದರೆ ಅದರ ಬಗ್ಗೆ ಚೆನ್ನಾಗಿ ಬರೆದಿದ್ದರು. ಸದಾಶಿವ ಅವರು ಡೈಲಾಗ್ಸ್ ಬರೆದಿದ್ದರು. ಲಂಕೇಶ್ ಅವರು ಅದ್ರ ಬಗ್ಗೆ ಭಾಳಷ್ಟು ಯೋಚನೆ ಮಾಡ್ತಿದ್ದರು. ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್, ಅದು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್, ಕಲರ್ ಫಿಲ್ಮ್ ಮಾಡಬೇಕಾದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ಮಾಡಿದರು. ಸುಮಾರು ಆ ಟೈಮ್ನಲ್ಲೇ 4-5 ವಾರ ಓಡ್ತದ್ದು ಬೆಂಗಳೂರಲ್ಲಿ. ಭಾಳ ಸುಂದರವಾದಂಥ, ನಾನು, ಲೋಕೇಶು, ವಿಮಲಾ ನಾಯ್ಡು ಮತ್ತು ಇನ್ನೊಬ್ಬಳು ಇವಳು ಘಟಶ್ರಾದ್ದ ಹೀರೋಯಿನ್, ಈ 4 ಜನರ ಸುತ್ತ ಹೆಣದಂತಹ ಕಥೆ. ಅದು ತುಂಬ ಸುಂದರವಾಗಿತ್ತು. ಅದರೊಳಗೆ ಪ್ರೊಫೆಸರ್ಸ್ ಬರ್ತಾರೆ. ಲಂಕೇಶ್ ಅವರು ಫ್ಯಾಂಟಾಸ್ಟಿಕ್ ರೈಟರ್. ಅವರ ಡೈಲಾಗ್ಸು, ಆಮೇಲೆ ಆ ಪೋಯಮ್ಸ್ ಎಲ್ಲ ಬರೋದು ಅಲ್ಲೆಲ್ಲೇ ಕೂತ್ಕೊಂಡು ಬರೆಯವರು. ಒಂದು ಅರ್ಧ ಗಂಟೆಯಲ್ಲಿ ಒಂದು 2-3 ಇದು ಕವಿತೆಗಳನ್ನು ಬರೆದರು ಆ ಚಿತ್ರಕ್ಕೆ. ಅದು ನೋಡಿದ್ದೇನೆ ನಾನು. ಸೊ ಅವರು ಅದ್ಭುತವಾದಂಥ ಈ ಸಾಹಿತ್ಯಿಕ ಹಿನ್ನೆಲೆ ಇರೋದರಿಂದ, ಆ ಸಾಹಿತ್ಯಿಕ ಹಿನ್ನೆಲೆ ಕೂಡ ಬಂದಿದ್ದು ಅವ್ರಿಗೆ ಸುಮ್ಮನೆ ಓದಿ ಬಂದಿಲ್ಲ, ನೋಡಿ ಬಂದಿರೋದು. ನಾನು ಹೇಳಿದ್ನಲ್ಲ, ಸಾಮಾಜಿಕ ಕಳಕಳಿ, ಸಾಮಾಜಿಕ ಜ್ಞಾನ, ಸಾಮಾಜಿಕ ವ್ಯವಹಾರ, ಸಾಮಾಜಿಕ ಅರ್ಥ, ಸಾಮಾಜಿಕ ಸಂಪ್ರದಾಯ, ಇದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದ್ದವ್ರು ಮಾತ್ರ ಅದು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯ ಲಂಕೇಶ್ ಅವರು. ಆದ್ದರಿಂದ ಅವರಿಗೆ ಟೆಕ್ನಿಕಲಿ ಎಲ್ಲೋ ಕಡೆಗೆ ವೀಕ್ ಇದ್ದರೂ ಕೂಡ ಅವರು ಸಾಹಿತ್ಯಿಕವಾಗಿ ಸ್ಟ್ರಾಂಗ್ ಇರೋದರಿಂದ ಸಿನಿಮಾದಲ್ಲಿ ಅದು ತೋರಿಸ್ತಾ ಇತ್ತು. ನೀವು ಲಂಕೇಶ್ ಅವ್ರನ್ನ ಈಗ ನಿರ್ದೇಶಕರಾಗಿ ಇಷ್ಟಪಡ್ತೀರೋ? ನಾನು ಅವ್ರಿಗೆ ರೈಟರ್ ಆಗಿ ನಾನು ಇಷ್ಟಪಡ್ತೇನೆ. ಪತ್ರಕರ್ತರಾಗಿಂತ ಹೆಚ್ಚು ರೈಟರ್. ಅವ್ರು ತುಂಬ ಚೆನ್ನಾಗಿ ಬರೆಯೋದು. ಅವ್ರಿಗೆ ಸ್ಟೈಲ್ ಏನಿದೆ, ಭಾಳ ಸುಂದರವಾದಂಥ ಸ್ಟೈಲ್ ಇದೆ. ಆಮೇಲೆ ಭಾಳ ಇಫೆಕ್ಟಿವ್ ಅದೇ. ತುಂಬ ಒಂದು ಸರ್ತಿ ಏಡ್ಸ್ ಬಗ್ಗೆ ಒಂದು ಅಂದರೆ ಇಂಗ್ಲೀಷ್ ಇದು ಕವಿ ಬಗ್ಗೆ ಒಂದು ಸುಂದರವಾದಂಥ ಲಂಕೇಶ್ ಪತ್ರಿಕೆಯೊಳಗೆ ಬರೆದಿದ್ರು. ಇಷ್ಟು ಸುಂದರವಾಗಿ ಬರೆದಿದ್ರು. ಅವನು ಕೂತ್ಕೊಂಡು ಮಾತನಾಡ್ತಿರ್ತಾನೆ, ಯಾವ ರೀತಿಯಲ್ಲಿ ಜನ ಬಂದು ಓಡಾಡ್ತಿರ್ತಾರೆ, ಹೋಗ್ತಿರ್ತಾರೆ, ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಟ್ಟಿದ್ದರು. ನನಗೆಷ್ಟು ಇಷ್ಟ ಆಯಿತು. ನನಗೆ ತಕ್ಷಣ ಫೋನ್ ಮಾಡಿ, ಲಂಕೇಶ್ ಅದ್ಭುತವಾಗಿ ಬರೆದಿರಿಂದ, ಬಾರಪ್ಪ ಸಾಯಂಕಾಲ ಕುಡುಕೋಣ ಅಂತ. ಭಾಳ ಇಮೋಷ್ನಲ್ ವ್ಯಕ್ತಿ ಲಂಕೇಶ್. ಭಾಳ ಭಾವುಕ ಮನುಷ್ಯ. ಭಾವುಕರು ಇರಬೇಕಾಗ್ತದೆ. ಮನುಷ್ಯ ಅಂದಮೇಲೆ ಭಾವನೆಗಳು ಇಲ್ಲದೆ ಹೇಗೆ ಬದುಕಲಿಕ್ಕೆ ಸಾಧ್ಯ? ಕೆಲವ್ರಿಗೆ ಅನ್ನಿಸ್ತಾರೆ ನಾವು ಭಾವನೆಗೆ ತೋರಿಸೋದಲ್ಲ ಅಂತ. ತೋರಿಸಲಿಲ್ಲ ಅಂದರೂ ನಿಮ್ಮಲ್ಲೇ ಭಾವನೆಗಳು ಇರ್ತವೆ. ತೋರಿಸಲಿಲ್ಲ ಅಂತಂದ್ರೆ ಜನರಿಗೆ ತೋರಿಸಲಿಲ್ಲ ಅಂತ ಇರಬಹುದು. ಸೊ ನನ್ನ ಪ್ರಕಾರ ಭಾವುಕ ಮನುಷ್ಯರು ಇಷ್ಟ ನನಗೆ. ಇದು ಸಿನಿಮಾದಲ್ಲಿಯೂ, ನಿಮ್ಮ ಸಾಹಿತ್ಯದಲ್ಲಿಯೂ, ಪೋಯಟ್ರಿಯಲ್ಲೂ ಭಾವನೆಗಳಿರಬೇಕು. ಭಾವನೆಗಳು ಇಲ್ಲದೆ ಹೇಗೆ ಜೀವನ ಮಾಡಲಿಕ್ಕೆ ಸಾಧ್ಯ? ನನಗೆ ಅನಿಸಿದರೆ ಮಾತ್ರ ತಾನೇ ನಾನು ಏನಾದರೂ ಮಾಡಲಿಕ್ಕೆ ಸಾಧ್ಯ. ನನಗೆ ಅನಿಸ್ಬೇಕದು ಸ್ಟ್ರಾಂಗ್ ಆಗಿ. ನನಗೆ ಭಾಳ ಇದು ಒಂಥರ ಅದು ಜೀರ್ಣ ಆಗಬೇಕು ಒಂದು ನನ್ನ ಹೃದಯದಲ್ಲಿ. ಆವಾಗ ಮಾತ್ರ ಅದರ ಬಗ್ಗೆ ನಾನು ಪ್ರತಿಸ್ಪರ್ಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಆಗೋದಲ್ಲ. ಸುಮ್ಮನೆ ಬಂದು ಓದಿದೆ ಅಂತಲ್ಲ. ಆ ಓದಿದ್ರ ಮೇಲೆ ನಿಮ್ಮ ಮೇಲೆ ಪರಿಣಾಮ ಆದರೆ ಪರಿಣಾಮ ಯಾವ ರೀತಿ ಆಗುತ್ತೆ ಅಲ್ವೇ? ನಾವೇನೋ ಅದ್ರ ಬಗ್ಗೆ ವಿಚಾರ ಮಾಡ್ಬೋದು, ಅದ್ರ ಬಗ್ಗೆ ಹೇಳ್ಬೋದು ಯಾರಿಗೂ. ಅದ್ರ ಬಗ್ಗೆ ಏನೋ ನನ್ನಲ್ಲಿ ನಾಟಿದರೆ ಆ ರೀತಿ ನಡ್ಕೊಳ್ಳೋವಂಥ ಪ್ರಯತ್ನ ಮಾಡ್ಬೋದು. ಇವನ್ನ ನಾವು ತೋರಿಸ್ಬೇಕಾಗತ್ತೆ. ಸೊ ಈ ರೀತಿ ನನಗೆ ಭಾವನೆಗಳು ಭಾಳ ಮಹತ್ವ ಅಂತ ಅನ್ನಿಸ್ತದೆ. ಅದು ಪೋಯಟ್ನಲ್ಲಾಗಲಿ, ಅದು ಲಂಕೇಶಲ್ಲಿ ಇತ್ತು. ಭಾಳ ಭಾವುಕ ಮನುಷ್ಯ. ಅವಳು ಒಂದೊಂದು ಸತಿ ಹತ್ತು ಬಿಡ್ತಿದ್ರು. ನನ್ನ ಹಿಡ್ಕೊಂಡು ಮೇಲೆ ಹತ್ಬಿಟ್ರು ಅಲ್ಲಿ ಮೈಸೂರಲ್ಲಿ. ಏನೂ ಗೊತ್ತಿಲ್ಲ ಯಾಕೋ. ಆ ಥರ ನನಗೆ ಇಷ್ಟ ಆಯ್ತದು. ಅಂದರೆ ಆ ಮನುಷ್ಯನಿಗೆ ಭಾವನೆಗಳು ಭಾಳ ಸುಂದರವಾಗಿದ್ದು. ಅವನಿಗೆ ಎಲ್ಲೋ ಒಂದು ಕಷ್ಟ ಆಯಿತು, ಏನೋ ಒಂದು ಅಪ್ಸೆಟ್ ಆಗಿರ್ಬೋದು, ಏನೋ ಆಗಿರ್ಬೋದು. ಬಟ್ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಯಾಕಂದರೆ ಇವರು ಲಂಕೇಶ್ ಅಂತ ಅಂದ್ಕೊಳ್ಳೋ ದೊಡ್ಡ ವ್ಯಕ್ತಿಗಳಲ್ಲ, ಅವರೆಲ್ಲ ಭಾಳ ಸ್ಟ್ರಾಂಗ್ ಇರ್ತಾರೆ ಮೆಂಟಲಿ ಅಂತ ಇರುತ್ತೆ. ಹಾಗಿರಲ್ಲ. ನಾನು ಅನೇಕ ಜನರ ಜೊತೆಗೆ ಸಾಕಷ್ಟು ಕಾಲ ಕಳೆದಿದ್ದೇನೆ. ದೊಡ್ಡ ಜನರು ಅಥವಾ ದೊಡ್ಡವರಂತ ನಾವೇನು ಹೇಳ್ತೇವೆ ಅಂದರೆ ಲೇಖಕರಾಗಲಿ ಅಥವಾ ಪೊಲಿಟಿಷಿಯನ್ಸ್ ಆಗಲಿ ಅಥವಾ ಸಾಮಾಜಿಕ ಕಾರ್ಯಕರ್ತರಾಗಲಿ ಪರಿಸರವಾದಿಗಳಾಗಲಿ ನಮ್ಮ ಕಾರಂತರ ಜೊತೆಗೆ ಸಾಕಷ್ಟು ಟೈಮ್ ಕಳೆದಿದ್ದೇನೆ ನಾನು. ಶಿವರಾಮ್ ಕಾರಂತರ ಜೊತೆಗೆ, ನಮ್ಮ ನಾಗೇಶ್ ಹೆಗಡೆಯವರು, ಅವರು ಅಂದರೆ ಇವರು ಒಡನಾಟದಲ್ಲೇ ನನಗೆ ಪರಿಸರದ ಒಂದು ಹೆಚ್ಚು ಹುಚ್ಚು ಶುರುವಾಯಿತು. ನಾಗೇಶ್ ಹೆಗಡೆಯವ್ರಿಗೂ ಪರಿಸರ. ನಾಗೇಶ್ ಹೆಗಡೆನೇ ನನಗೆ ಆ್ಯಕ್ಚುಲಿ ಫಸ್ಟು ಬಂದು ನಮ್ಮ ಕೈಗಾ ಬಗ್ಗೆ ಹೇಳಿದರು. ನಾನು ಅಪರಿಚಿತ ಫಿಲ್ಮ್ ರಿಲೀಸ್ ಆಗಿತ್ತು, ತುಂಬ ಪಾಪ್ಯುಲರ್ ಆಗಿದ್ದೆ ನಾನು ಆವಾಗ ಅಂದರು, ಸುರೇಶ್ ನೀವು ಬರಬೇಕಪ್ಪ ಈಗ ನಾವು, ಯಾಕಂದರೆ ಕೈಗಾನಲ್ಲಿ ಅಣುಸ್ಥಾವರ ಹಾಕ್ತಾಯಿದ್ದಾರೆ,
ಭಾರತ ಸರ್ಕಾರ. ಅದನ್ನು ವಿರೋಧ ಮಾಡ್ತಿದ್ದೇವೆ. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಇವತ್ತು ಹರಿದ್ವರ್ಣ ಕಾಡುಗಳಿದ್ದಾವೆ. ಅದರ ಮೇಲೆ ಭಾಳಷ್ಟು ನೇರ ಪರಿಣಾಮ ಆಗ್ತದೆ ಇದ್ರದ್ದು, ಅದು ಅಣುಸ್ಥಾವರದ್ದು ರೇಡಿಯೋ ಆ್ಯಕ್ಟಿವ್ ವೇವ್ಸ್ ಬರ್ತವೆ. ಇನ್ನೊಂದಿದೆ, ನಾವೆಲ್ಲ ಮಾಡ್ತಿದ್ದೀವಿ, ನೀವು ಬಂದರೆ ಈಗ ನೀವು ಸಿನಿಮಾ ಹೀರೋ ಹಾಗೆ ಹೀಗೆ ಸ್ವಲ್ಪ ಬರ್ತವೆ, ಮನೆಯಲ್ಲಿ ಹೋಗೋಣ ಅಂತಂದೆ. ಸೊ ನಾನು ನಾಗೇಶ್ ಹೆಗಡೆ ಅವರು ನನ್ನ ಕರ್ಕೊಂಡು ಹೋಗಿ ಪಶ್ಚಿಮ ಘಟ್ಟದಲ್ಲಿ ನಮ್ಮ ಪ್ರಯಾಸ ಶುರು ಆಯಿತು. ಅಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನನಗೆ ಮಾತಾಡಲಿಕ್ಕೆ ಹೆಚ್ಚು ಬರ್ತಿದ್ದಿಲ್ಲ ಆವಾಗ, ಅಂದರೆ ಒಂದು ಪರಿಸರದ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ಸೊ ಆ ಹೊತ್ತಿನಲ್ಲಿ ನಿಧಾನವಾಗಿ ನಾನು ಎಲ್ಲ ಕಲ್ಕೊಂಡೆ ಪರಿಸರದ ಬಗ್ಗೆ. ಅಲ್ಲಿ ಸಮುದ್ರ, ನದಿ, ಕಾಡು, ಅದು ಇದು ನೋಡ್ತಾ ಭವ್ಯವಾಗಿ ನನ್ನ ಮನಸ್ಸು ಮೇಲೆ ಭಾಳ ಪರಿಣಾಮ ಮಾಡ್ತದೆ. ಸೊ ಈ ರೀತಿ ನನ್ನ ನಾಗೇಶ್ ಹೆಗಡೆ ನನ್ನ ಪರಿಸರದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಮುಖ್ಯ ಕಾರಣ ಅವರು ಫಸ್ಟ್ ಬಿಗಿನಿಂಗ್ ಒಳಗೆ. ಸೊ ಹೀಗೆ ನಾಗೇಶ್ ಹೆಗಡೆಯವರ ಪರಿಚಯ. ಆಮೇಲೆ ನಾನು ಅವರು ಸೇರಿ ಅನೇಕ ರೀತಿಯ ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನಗಳಾಯಿತು. ಆಮೇಲೆ ಈ ಕಾಡಿನ ಅದು ನಮ್ಮ ಕೈಗಾ ಅಣುಸ್ಥಾವರ ಬಂದ್ ಮಾಡಬೇಕು ಅಂತ ಹೇಳಿ ದೊಡ್ಡ ಸಭೆಗಳಾದವು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನೂರಾರು ಜನ ದೊಡ್ಡ ಎಕ್ಸ್ಪರ್ಟ್ಸು, ಪಂಡಿತರು, ಅವರು ಇವರು ಬಂದು ಭಾಷಣ ಮಾಡಿದರು. ಅಯ್ಯರು ಅವರು ಇಂಥವರೆಲ್ಲ, ರಾಜಾರಾಮಣ್ಣ ರಾಮಕೃಷ್ಣ ಹೆಗಡೆ ಇದೆ. ಈ ಪರಿಸರವಾದಿಗಳಿಗೆ ಬುದ್ಧಿ ಇಲ್ಲ, ಏನೇನೋ ಮಾತಾಡ್ತಾರೆ ಅಂತ. ರಾಜಾರಾಮಣ್ಣ ದೊಡ್ಡ ಸೈಂಟಿಸ್ಟ್ ಅಲ್ಲ ಅವರು, ಅವ್ರಿಗೇನು ಗೊತ್ತಿಲ್ಲ. ಸೊ ನಮ್ಮ ನಾಗೇಶ್ ಹೆಗಡೆ ಹೇಳಿದರು, ಅಂದರೆ ಇವರು ಕೈಗಾ ಪಕ್ಕದಲ್ಲಿ ಹೋಗಿ ಮನೆ ಕಟ್ಕೊಂಡಿರ್ಲಿಕ್ಕೆ ಹೇಳಿ ಅವ್ರಿಗೆ ಅಂತಂದರು. ಸೊ ಈ ರೀತಿ ಇವತ್ತು ಪರಿಸರ ಭಾಳ ಮುಂದುವರೆದಿದೆ. ಅಂದರೆ ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ಸಾಕಷ್ಟು ಮಾತಾಡ್ಬೋದು. ಆದರೆ ಇವತ್ತು ಜಗತ್ತಿನಲ್ಲಿ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಆಗೋದಕ್ಕೆ ಕಾರಣವೇ ನಮ್ಮ ಜನಸಂಖ್ಯೆಯ ಬೆಳವಣಿಗೆ ಜೊತೆಗೆ ನಮ್ಮ ಆರ್ಥಿಕ ಅಭಿವೃದ್ಧಿ ಅಂತಂದರೆ ನಮ್ಮ ಇಂಡಸ್ಟ್ರಿಯಲ್, ಅಂದರೆ ಇದು ನಮ್ಮ ವೈಜ್ಞಾನಿಕವಾಗಿ, ತಂತ್ರಜ್ಞಾನವಾಗಿ ಭಾಳಷ್ಟು ಮುಂದೆ ಬೆಳೆದಿದ್ದೇವೆ. ಇದರಿಂದ ಇವತ್ತು 108 ಪ್ರಾಡಕ್ಟ್ಸ್ ದಿನಾಲೂ ನಾವು ಯೂಸ್ ಮಾಡುವಂಥ ಅನೇಕ ವಸ್ತುಗಳು ನಿರ್ಮಾಣ ಆಗ್ತವೆ. ಈ ನಿರ್ಮಾಣ ಆಗೋದಕ್ಕೆ ನಮ್ಮ ಪವರ್ ಬೇಕು. ಅದಕ್ಕೆ ನಾವು ಕಲ್ಲಿದ್ದಲು ಸುಡ್ತೇವೆ, ಆಮೇಲೆ ಆಯಿಲ್ ಸುಡ್ತಾ ಇದ್ದೇವೆ, ಗ್ಯಾಸ್ ಸುಡ್ತಾ ಇದ್ದೇವೆ. ಇದು ಎಲ್ಲ ಹೋಗಿ ವಾತಾವರಣದಲ್ಲಿ ಸೇರಿಕೊಂಡು ಇದು ಸಿಕ್ಕಾಪಟ್ಟೆ ಇವತ್ತು ಟೆಂಪ್ರೇಚರ್ ಇರ್ತಾಯಿದೆ. ಬೆಂಗಳೂರಿನಲ್ಲಿ ಇವತ್ತು ಈ ಥರ ನಾನು ಎಂದೂ ನೋಡ್ತಿರಲಿಲ್ಲ ಹಿಂದೆ. ನಮ್ಮ ಕೆರೆಗಳು ಇಡೀ ಬೆಂಗಳೂರನ್ನು ಸೆಲೆಬ್ರೇಸ್ ಕ್ಲೈಮೇಟ್ ಅಂತ ಇಂಗ್ಲೀಷ್ ಒಳಗೆ ಒಂದು ವರ್ಡ್ ಇದೆ, ಸೆಲೆಬ್ರೇಷನ್. ಭಾಳ ತಂಪಾದ, ಸುಖವಾದ ಅದು ಒಂದು ಏನು ಪರಿಸ್ಥಿತಿ, ಇದು ಅಟ್ಮಾಸ್ಫಿಯರ್, ವಾತಾವರಣ. ಆ ವಾತಾವರಣ ಇಲ್ಲ ಈಗ. ಕೆರೆಗಳನ್ನೆಲ್ಲ ನಾಶ ಮಾಡಿದ್ವಿ. ಕೆರೆಗಳ ಸುತ್ತಮುತ್ತ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿದ್ವಿ. ಕೆರೆಗಳ ಸುತ್ತಮುತ್ತ ಬಡಾವಣೆಗಳನ್ನು ಮಾಡಿದ್ವಿ. ಮಳೆ ಬರೋದು ಬೀಳಬೇಕಲ್ಲ, ಮಳೆ ಬಂದದ್ದು ಬಿದ್ದು ಹುಲ್ಲು ಕಂಟಿಯೊಳಗೆ ಹೋಗಿ ಕಂಟಿಯೊಳಗಿನ ಪೌಷ್ಟಿಕಾಂಶಗಳನ್ನು ತಗೊಂಡು ಕೆರೆಯೊಳಗೆ ನೀರು ಹೋಗ್ಬೇಕದು. ಆವಾಗ ಅಲ್ಲೇ ಏಡಿ, ಮೀನು ಎಲ್ಲ ಬದುಕ್ತವೆ. ಆವಾಗ ನೀರು ಬರ್ತದೆ. ಇವತ್ತು ಎಲ್ಲಿದೆ ನೀರು? ಎಲ್ಲಿ ಬೀಳ್ತದೆ? ಎಲ್ಲಿ ಹೋಗುತ್ತದೆ? ರಾಜಕಾಲುವೆಗಳೆಲ್ಲ ಮುಚ್ಚಾಕಿದ್ದಾರೆ, ಅದರ ಮೇಲೆ ರೋಡ್ ಮಾಡಿದ್ದಾರೆ, ಅದರ ಮೇಲೆ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ ದೊಡ್ಡ ಡೆವಲಪರ್ಸ್ ಎಲ್ಲ. ಸೊ ಈ ರೀತಿ ನಾವು ಬೆಂಗಳೂರನ್ನು ಹಾಳು ಮಾಡಿದ್ದೇವೆ. ಯಾಕಂತಂದರೆ ಮುಖ್ಯವಾಗಿ ಇವತ್ತು ದುಡ್ಡು ಬೇಕಾಗಿದೆ ಎಲ್ಲರಿಗೂ. ವಿ ಆರ್ ಆಲ್ ಆಫ್ಟರ್ ಚೇಜಿಂಗ್ ಮನಿ, ಚೇಜಿಂಗ್ ವೆಲ್. ದುಡ್ಡು ಬೇಕೇ ಬೇಕು, ನನಗೂ ಬೇಕು, ನಿಮಗೂ ಬೇಕು, ಎಲ್ಲರಿಗೂ ಬೇಕು. ಆ ಪರಿಸ್ಥಿತಿ ಅನಿವಾರ್ಯತೆ. ದುಡ್ಡಿನ ಬೆನ್ನು ಹತ್ತೋದು ಅನಿವಾರ್ಯತೆ ಆಗಿದೆ ಈಗ. ನಮಗೆ ಬೇಡಂದರೂ ಕೂಡ ಬದುಕೋದು ಹೇಗೆ? ಬೇಡಂದ್ರೆ ನಾಳೆ ನಿಮ್ಗೆ ಊಟ ಸಿಗಲ್ಲ, ಮನೆ ಸಿಗಲ್ಲ. ಸೊ ಈ ರೀತಿ ನಮ್ಮ ಆರ್ಥಿಕ ಪಾಲಿಸಿಗಳು, ಅಂದರೆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇಡೀ ಜಗತ್ತಿನ ಸರ್ಕಾರಗಳಿಗೆ, ಪ್ರತಿಯೊಂದು ರಾಷ್ಟ್ರದ ಸರ್ಕಾರಕ್ಕೆ ಇದರ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಸರ್ಕಾರ ಏನು ಮಾಡದಂಥ ಸ್ಥಿತಿಯಲ್ಲಿದೆ. ನಮ್ಮ ಭೂಮಿಯಲ್ಲಿ ಬೆಳೆಯುವಂಥ ಖಾದ್ಯ, ಆಫ್ರಿಕಾದಲ್ಲಿ ಎಷ್ಟೋ ಖಂಡಗಳಲ್ಲಿ ಜನಕ್ಕೆ ಇವತ್ತು ಕುಡಿಯೋ ನೀರು ಸಿಗ್ತಾಯಿಲ್ಲ. ಒಂದು ಇದು ಮಾಹಿತಿ ಪ್ರಕಾರ ನಮ್ಮ ಜಗತ್ತಿನ ಸುಮಾರು 200 ಕೋಟಿ ಜನರಿಗೆ ಈಸಿಯಾಗಿ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಇವತ್ತಿದೆ. ಬೆಂಗಳೂರಲ್ಲಿ ಕೂಡ ನಮಗೆ ಬರೋ ನೀರು ಬರೀ ಒಂದು ಕಾವೇರಿಯಿಂದ, ಬೇರೆ ಕೆರೆಗಳೆಲ್ಲ ಹಾಳಾಗಿ ಹೋಗಿಬಿಟ್ಟು ತಿಪ್ಪೇಗುಂಡನಹಳ್ಳಿ ಪೂರ್ತಿ ನಾಶ ಮಾಡಿದ್ವಿ. ಅನೇಕ ದೊಡ್ಡ ಕೆರೆಗಳನ್ನು ನಾಶ ಮಾಡಿದ್ದೇವೆ. ಬೆಳಂದೂರು ನಾಶ ಮಾಡಿದ್ದೇವೆ. ಅಲ್ಲಿ ನೀವು ಏನು STP ಹಾಕಿ ಎಷ್ಟೋ ಕೋಟಿ ರೂಪಾಯಿ ಹಾಕಿ ಮಾಡಿದರೂ ಕೂಡ ಆ ಕೆರೆಗಳು ಸ್ವಚ್ಛ ಆಗಲ್ಲ, ಸ್ವಚ್ಛಾಗಿ ಉಳಿಯಲ್ಲ. ಭವಿಷ್ಯದಲ್ಲಿ ಒಂದು ಕೆರೆ ಸ್ವಚ್ಛ ಉಳಿಬೇಕಂದ್ರೆ ಅದಕ್ಕೆ ಜಲಾನಯನ ಪ್ರದೇಶ ಇರಬೇಕು, ಕಂಟಿ ಇರಬೇಕು, ಹುಲ್ಲಿರಬೇಕು, ಗಿಡ ಇರಬೇಕು, ಮಣ್ಣಿರಬೇಕು. ಅದಿಲ್ಲ ಅಂತಂದರೆ ಯಾವುದೂ ಕೆರೆ ಉಳಿಯಲ್ಲ. ಅದು ಬರೀ ಕೆರೆ ಒಂದು ಕಾಣಿಸ್ಲಿಕ್ಕಿರುತ್ತದೆ. ಅದು ಸುಂದರವಾಗಿ ಒಂದು ರೋಡ್ ಕಟ್ತಾರೆ, ಕೆಲವೊಂದು ಹೂವಿನ ಗಿಡ ಹಾಕ್ತಾರೆ, ಬ್ಯೂಟಿಫುಲ್ ಅಂತ. ಹೀಗೆ ಕಬ್ಬನ್ ಪಾರ್ಕಲ್ಲಿ ಕೆಲವೊಂದು ಹೆಣ್ಮಕ್ಳು ಇಲ್ಲೇನೂ ಓಡಾಡೋದು ಬೇಡ ಅಂತಾರೆ. ಆದರೆ ಅಲ್ಲಿ ಲೊಕೇಶನ್ ಹೇಗಿದೆ? ಲೊಕೇಶನ್ನು ಸುಮಾರು 5-6 ರೋಡ್ಗಳು ಆ ಪ್ರದಕ್ಷಿಣೆ ಹಾಕಿ ಹೋಗ್ಬೇಕು.
ಈಗ ನಾನು ಹೇಳಿದೆ ಮೊನ್ನೆ, ನೀವು ಅಲ್ಲಿ ಹೋಗಲಿಲ್ಲ ಅಂತಂದರೆ ಬೇರೆ ರೋಡಿಗೆ ಹೆಚ್ಚಾಗ್ತವೆ ಗಾಡಿಗಳು. ಅದೇ ಮತ್ತು ಕಾರ್ಬನ್ ಡೈಆಕ್ಸೈಡ್ ಈ ಗಿಡಗಳನ್ನೇ ಹೀರಬೇಕಲ್ಲ, ಅಂಥ ಲೊಕೇಶನ್ ಇದೆ ಇದು. ಸೊ ಯಾವ ರೀತಿ ನಾವು, ನಾನೇನು ಕಬ್ಬನ್ ಪಾರ್ಕ್ ಒಳಗೆ ಗಾಡಿ ಅಂತ ಹೇಳಲ್ಲ, ಓಡಿಸೋವಂಥ ಅನಿವಾರ್ಯತೆ ಬಂದಿದೆ ಅಂತ ಹೇಳೋದು. ಈ ಅನಿವಾರ್ಯತೆಗಳು, ದುಡ್ಡು ಮಾಡುವಂಥ ಅನಿವಾರ್ಯತೆ, ಇದು ನಮ್ಮ ಪರಿಸರಕ್ಕೆ ಹಾಳು. ಪರಿಸರದ ಮೇಲೆ ನಾವು ಅವಲಂಬಿಸಿದ್ದೇವೆ ಅಂತನ್ನೋದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗಬೇಕು. ಪರಿಸರದ ಮೇಲೆ ನಾವು ಅವಲಂಬಿಸಿದ್ದೇವೆ. ಇವತ್ತು ನನ್ನ ಪ್ಯಾಂಟು, ಶೂಸು, ಏನು ನನ್ನ ಊಟ, ಈ ನಿಮ್ಮ ಲೈಟು, ಫ್ಯಾನು, ಕ್ಯಾಮ್ರಾ ಎಲ್ಲಿಂದ ಬರ್ತದೆ, ಎಲ್ಲಿಂದ ಮಾಡ್ತಾರೆ? ಇದೆಲ್ಲ ಪರಿಸರದ ಸ್ವತ್ತುಗಳಿಂದ, ಮಿನರಲ್ಸಿಂದ, ಮಣ್ಣಿಂದ, ಕಾಡಿನಿಂದ, ಬೆಟ್ಟದಿಂದ, ಕಲ್ಲಿಂದ, ಅಲ್ಯೂಮಿನಿಯಂ, ಕಬ್ಬಿಣ, ಪ್ರತಿಯೊಂದು ನಮಗೆ ಇವತ್ತು ಪರಿಸರದ ಅಮೂಲ್ಯ ವಸ್ತುಗಳಿಂದಲೇ ಬರಬೇಕು. ರಿಸೋರ್ಸಸ್, ಸಂಪನ್ಮೂಲಗಳ ಮೂಲಕ. ಈ ಸಂಪನ್ಮೂಲ ಮೇಲೆ ಹೇಗೆ ನಾವು ಅವಲಂಬಿಸಿದ್ದೇವೆ, ಸಂಪನ್ಮೂಲಗಳನ್ನು ಯಾವ ರೀತಿ ನಾವು ಉಪಯೋಗಿಸಬೇಕು, ಯಾವ ರೀತಿ ಕಡಿಮೆ ಕಲುಷಿತಗೊಳಿಸದೇ ನೀರಾಗಲಿ, ಹವೆಯಾಗಲಿ, ಮಣ್ಣಾಗಲಿ, ಇವು ಮೂರು ಅತಿ ಮುಖ್ಯವಾದದ್ದು ನಮ್ಮ ಪರಿಸರಕ್ಕೆ. ಇದನ್ನು ನಾವು ಪೊಲ್ಯೂಟ್ ಮಾಡ್ದೇ, ಕಲುಷಿತಗೊಳಿಸದೇ ನಮ್ಮ ಜೀವನ ಸುಸ್ಥಿರವಾಗಿ ನಾವು ಇಡಬೇಕು ಅಂತಂದರೆ ಅದಕ್ಕೆ ಒಂದು ಸ್ಟ್ರಾಂಗ್ ಆದಂಥ ಎನ್ವೈರ್ಮೆಂಟ್ ಪಾಲಿಸಿ, ಇಕನಾಮಿಕ್ ಪಾಲಿಸಿ ಜೊತೆಗೆ ಓಡಬೇಕದು. ಆವಾಗ ಮಾತ್ರ ನಾವು ಸುಸ್ಥಿರವಾಗಿ ಜಗತ್ತಲ್ಲಿ ಬಾಳಲಿಕ್ಕೆ ಸರಿಯಾಗುತ್ತೆ. ಒಳ್ಳೆಯ ಸಿನಿಮಾಗಳನ್ನು ಮಾಡ್ಬೋದು. ಪರಿಸರದ ಬಗ್ಗೆ ಇವತ್ತು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಯಾಕಂತಂದ್ರೆ ಅರ್ಥ ಆಗಬೇಕು ಜನರಿಗೆ. ಇವತ್ತು ಕಂಪ್ಯೂಟರ್ ಇದೆ, ಮಕ್ಕಳೆಲ್ಲ ಹೋಗಿ ಕಂಪ್ಯೂಟರ್ ಮುಂದೆ ಕೂಡ್ತಾರೆ, ಕ್ಯಾಮ್ರಾ ತೊಗೋತಾರೆ, ಅಥವಾ ಇದು ಮೊಬೈಲ್ ತೊಗೋತಾರೆ, ಅದ್ರ ಎದುರಿಗೆ ಕೂತ್ಕೊಂಡು ಪೂರ್ತಿ ಒಂದು ಪಾಠ ಕಲಿಯುತ್ತಾರೆ. ಅವರಿಗೆ ನೇರವಾಗಿ ಒಬ್ಬ ಮಾಸ್ತರ್ ಬಂದು ಹೇಳೋದು, ಮಾಸ್ತರ ನಟನೆ, ಮಾಸ್ತರ ಒಂದು ಅಭಿನಯ ಅಂದರೆ ನಾನು ಹೇಳೋದು ಈ ಶಿಕ್ಷಣದಲ್ಲಿ ಇದ್ದಾಗ ಮನಸ್ಸಿನ ಮೇಲೆ ಪರಿಣಾಮ ಮಾಡ್ತಿರೋದು. ಇವತ್ತು ನಾವು ಟೀಚರ್ಸನ್ನು ಯಾಕೆ ನಾವು ನೆನಪಿಡ್ತೇವೆ ಅಂತಂದರೆ, ಆ ಟೀಚರ್ಸ್ ನಮಗೆ ಹೇಳಿದ್ದು ವಿಷಯಗಳು, ಆ ಹೇಳಿದ್ದು ರೀತಿ, ಆ ವಿಧಾನ ಬಳಸಿದ್ದು ಶಿಕ್ಷಣದಲ್ಲಿ, ಅದು ನಮ್ಮ ಮನಸ್ಸಲ್ಲಿ ಉಳಿದಿದೆ. ಅದೇ ನಮಗೆ ಶಿಕ್ಷಣ ಕೊಟ್ಟಿರೋದು. ಇವತ್ತು ನೀವು ಬರೀ ಆನ್ಲೈನ್ ಎಜುಕೇಷನ್ ಅಂತಂದರೆ ಎಲ್ಲೋ ಕಂಪ್ಯೂಟರ್ ಮೇಲೆ ನೋಡಿ ಇದು ಬರೆಯೋದು, ಅದಾಗೋದಲ್ಲ. ಸಮುದ್ರದ ಬಗ್ಗೆ ಮಾತನಾಡ್ತಾರೆ. ಎಷ್ಟೋ ಜನ ನಮ್ಮ ಪರಿಸರವಾದಿಗಳನ್ನು ನೋಡಿ ಸಮುದ್ರದಲ್ಲಿ ಕಾಲಿಡಲ್ಲ. ಹೌದು, ಅಲ್ಲೇನಪ್ಪ, ನಾನು ನೋಡಿದ್ದೇನೆ ಇದನ್ನು. ನದಿಗಳ ಬಗ್ಗೆ ಆಗಲಿ, ಪಶ್ಚಿಮ ಘಟ್ಟಗಳ ಬಗ್ಗೆ ಆಗಲಿ, ಕಾಡಿನೊಳಗೆ ಹೋಗೋದಲ್ಲ, ಹೆದರಿಕೆ. ಆ ಥರದ ಶಿಕ್ಷಣ ನಾವು ಕೊಟ್ಟುಬಿಟ್ಟೆ ಇವತ್ತು ಮಕ್ಕಳಿಗೆಲ್ಲ. ಅಂದರೆ ಈಗ ಬೇರೆಯೇ ಒಂದು ಅಡ್ವೆಂಚರು ಇನ್ನೊಂದು ಅಥವಾ ಮಾಡೋರು ಇದ್ದಾರೆ, ಇಲ್ಲಾಂದು ಎಲ್ಲರಿಗೂ ಅಂತ ಹೇಳೋದಿಲ್ಲ. ಸೊ ಈ ರೀತಿಯ ನಮ್ಮ ಒಂದು ಸಮಾಜವನ್ನು ಕಟ್ತಾ ಇದ್ದೇವೆ ನಾವು. ಆ ಸಮಾಜ ಬದಲಾಗಬೇಕು, ಸಿನಿಮಾಗಳು ಒಳ್ಳೆಯದಾಗಬೇಕು ಅಂತ ನಾನು ಸಿನಿಮಾದಲ್ಲಿ ಮಾಡಿದ್ದರಿಂದ ಹೇಳ್ತೇನೆ. ಸಿನಿಮಾ ಮಾಡೋದು ಒಂದು ಭಾಳ ದೊಡ್ಡ ಸಾಹಸ ಅಂತಲ್ಲ, ಒಂದು ಅಡ್ವೆಂಚರ್ ಸೆನ್ಸ್ ಆಫ್ ಅದು ಥ್ರಿಲ್ಲರ್. ಸೊ ಅದು ಬರಬೇಕು ಅಂತಂದರೆ ಒಂದು ವಾತಾವರಣ ಚೆನ್ನಾಗಿರಬೇಕು. ಸಾಮಾಜಿಕ, ಆರ್ಥಿಕ ಇವೆಲ್ಲ ವಾತಾವರಣ ಚೆನ್ನಾಗಿದ್ದರೆ ನಿಮಗೆ ಅದಕ್ಕೆ ಹಿಂದಿನ ಸಿನಿಮಾಗಳಲ್ಲಿ ಎಷ್ಟೋ ಜನ ಭಾಳಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ರು. ಭಾಳಷ್ಟು ಟೈಮ್, ಒಂದು ಪದ್ಯ ಬರಿಬೇಕು, ಒಂದು ಪೋಯಮ್ ಬರಿಬೇಕು, ಒಂದು ಸಾಂಗ್ ಬರಿಬೇಕು ಅಂತಂದರೆ ಟೈಮ್ ಹಿಡಿಯೋದು. ಅದಕ್ಕೆ ಒಂದು ಒಳ್ಳೆಯ ಕಥೆ ಬರಿಬೇಕು ಅಂತಂದರೆ ತುಂಬ ಟೈಮ್ ತೊಗೊಳ್ಳೋರು. ಆವಾಗ ಅದ್ಭುತವಾಗಿ ಅದ್ರ ಬಗ್ಗೆ ನಟನೆ ಮಾಡಿಸ್ತಿದ್ರು, ಅದ್ಭುತವಾಗಿ ನಿರ್ದೇಶನ ಆಗ್ತಿತ್ತು. ಹೀಗಾಗಿ ನಮಗೆ ಒಳ್ಳೆಯ ಸಿನಿಮಾಗಳು ಸಿಗ್ತಿತ್ತು ಆವಾಗ. ಇವತ್ತು ಭಾಳ ಕಡಿಮೆ ಟೈಮ್ನಲ್ಲಿ ಇಷ್ಟೇ ಖರ್ಚು ಮಾಡಿ ಬೇರೆ ಬೇರೆ ತಂತ್ರಜ್ಞಾನ ಯೂಸ್ ಮಾಡಿ ನಾವು ಏನೇನೋ ಮ್ಯೂಸಿಕ್ ಕೊಟ್ಟು ಸಿನಿಮಾ ಮಾಡಬೇಕಾಗಿದೆ. ಅದರೊಳಗೆ ಎಲ್ಲೋ ಒಂದು 100 ಒಂದು ಫಿಲ್ಮೋ 2 ಫಿಲ್ಮೋ ಒಳ್ಳೆಯದಾಗಿರ್ತದೆ. ಮಿಕ್ಕಿದ ಫಿಲ್ಮ್ಗಳು ಅದಾಗಲ್ಲ, ಅವರೆಲ್ಲ ಸೋಲ್ತಾರೆ. ಈ ಪರಿಸ್ಥಿತಿ ಬರಬಾರ್ದು. ಯಾಕಂದರೆ ಸಿನಿಮಾ ಮಸ್ತ್ ಸುಸ್ಥಿರವಾಗಿ ಉಳಿಬೇಕು ಎಂತನ್ನೋ ಒಂದು ನನ್ನ ನಂಬಿಕೆ. ಇದು ಎಷ್ಟೋ ಜನರು ಇದ್ರ ಬಗ್ಗೆ ಹೇಗೆ ತಿಳ್ಕೊತಾರೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ತಿಳಿದಿದ್ದನ್ನು ನಾನು ನಿಮ್ಮೆದುರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡೀನಿ. ತುಂಬ ನಿರರ್ಗಳವಾಗಿ, ತುಂಬ ಸುಲಲಿತವಾಗಿ, ಸಾಕಷ್ಟು ಅನುಭವದ ಹಿನ್ನೆಲೆಯಲ್ಲಿ ತಾವು ಮಾತಾಡಿದಿರಿ. ಪ್ರೇಕ್ಷಕರಿಗೆ ಸಾಕಷ್ಟು ನಿಮ್ಮ ಅನುಭವಗಳನ್ನ ಹೇಳಿದಿರಿ. ನಿಮ್ಮ ಬಗ್ಗೆ ಒಂದಷ್ಟು ಇನ್ನಷ್ಟು ಪ್ರೀತಿ, ವಿಶ್ವಾಸ ನಮ್ಮ ವೀಕ್ಷಕರಿಗೆ ಜಾಸ್ತಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಭಾವಿಸ್ತೀವಿ. ಮನಸಾರೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾವು ಮನಸಾರೆ ನಿಮ್ಮನ್ನು ವಂದಿಸ್ತೀವಿ. ಧನ್ಯವಾದಗಳು.